ತ್ರಿವೇಣಿಯವರು ಬರೆದ ಕತೆ ಕೊನೆಯ ನಿರ್ಧಾರ. ಓದುತ್ತಿರುವವರು ಪ್ರತಿಭಾ ನಿರಂಜನ್. ಬೆರಳುಗಳು ಸೂಜಿಯೊಡನೆ ಓಡಿಯಾಡಿದವು. ಮನುಜ ಸೂಜಿಯ ನೀಳ ಜಡೆಯಾಗಿ ಹಸಿರು ಬಣ್ಣದ ಸಿಲ್ಕಿನ ದಾರ ಬಟ್ಟೆಯ ಮೇಲೆ ಹಸಿರು ಎಲೆಗಳನ್ನು ಚಿತ್ರಿಸುತ್ತಿತ್ತು ನಿಧಾನವಾಗಿ. ಇನ್ನೂ 4 ಎಲೆಗಳು ಬಣ್ಣವಿಲ್ಲದ ನಟಿಯಂತೆ ಸಪ್ಪೆಯಾಗಿ ಬಟ್ಟೆಯ ಮೇಲೆ ಆಕೃತಿ ಮಾತ್ರವಾಗಿ ಕುಳಿತಿದ್ದವು. ಸಂಜೆಯ ಮಸುಕು ಬೆಳಕಿನಲ್ಲಿ ಸುತ್ತಲಿನ ವಸ್ತುಗಳು ಮಂಜಿನ ತಾರೆ ನಡೆದುಕೊಂಡು ಅಸ್ಪಷ್ಟವಾದವು. ಕಣ್ಣು ಮಂಜಾಗಿ ನೀರು ತುಂಬಿಕೊಂಡಿತು. ಚಿನಕುರುಳಿಯಂತೆ ಚಟುವಟಿಕೆಯಿಂದಿರುತ್ತಿದ್ದ ತನ್ನ ಕೈ ಬೆರಳುಗಳು ಈಗ ಇಳಿ ವಯಸ್ಸಿನಿಂದಾಗಿ ಜಡವಾಗಿ ಭಾರವಾಗಿದ್ದವು. ಹೊಲಿಗೆಯ ಕೆಲಸದಲ್ಲಿ ಮೊದಲಿದ್ದ ವೇಗ ಜಾಣ್ಮೆ ಈಗ ಇರಲಿಲ್ಲ. ನರ್ತಕಿಯ ಬಳ್ಳಿ ದೇಹಕ್ಕೆ ಬೊಜ್ಜು ಬಂದಂತಾಗಿತ್ತು. ನಾಳೆ ಮುಗಿಸಿದರಾಯಿತು ಎಂದುಕೊಳ್ಳುತ್ತಾ ತಾನು ಕಸೂತಿ ಕೆಲಸವನ್ನು ಪಕ್ಕಕ್ಕಿಟ್ಟು ರೂಮಿನ ದೀಪ ಹಾಕಿದೆ. ಅಡುಗೆಯ ಕೆಲಸವಿರಲಿಲ್ಲ. ತನ್ನೊಬ್ಬಳ ಊಟಕ್ಕಾಗಿ ನಾನು ಎಂದೂ 2 ಸಲ ಅಡಿಗೆ ಮಾಡಿರಲಿಲ್ಲ. ಬೆಳಗಿನ ಅಡಿಗೆಯೇ ರಾತ್ರಿಗೂ ಆಗುತ್ತಿತ್ತು. ಮಾರನೆಯ ದಿವಸ ಹುಡುಗಿಯರಿಗೆ ಹೇಳಿಕೊಡಬೇಕಾಗಿದ್ದ ಪಾಠವನ್ನು ಮುಂದಿಟ್ಟುಕೊಂಡೆ. ಆಗ ಮುಚ್ಚಿದ ಬಾಗಿಲಿನ ಮೇಲೆ ಯಾರೋ ಮೃದುವಾಗಿ ಬಡಿದರು. ಇದು ಯಾರು ಇಷ್ಟು ಹೊತ್ತಿನಲ್ಲಿ ನನ್ನ ಮನೆಗೆ ಬರೋರು? ನಾನು ಕತ್ತೆತ್ತಿ ಗಡಿಯಾರದ ಕಡೆ ನೋಡಿದೆ. ಆಗಲೇ 7:15 ಗಂಟೆಯಾಗಿತ್ತು. ಹೊರಗಿದ್ದವರು ಮತ್ತೆ ಬಾಗಿಲು ಬಡಿದರು. ನಾನು ಹುಬ್ಬುಗಂಟಿಕ್ಕಿ ಕೊಂಚ ಸಿಡುಕಿನಿಂದ ಕೇಳಿದೆ, ಯಾರದು? ಹೊರಗಿನಿಂದ ಬಂದ ವಿನಯದ ಜವಾಬು, ನಾನು. ಯಾರೋ ತನ್ನ ವಿದ್ಯಾರ್ಥಿನಿಯರ ತಂದೆಯೋ ಅಣ್ಣನೋ ತಮ್ಮ ಹುಡುಗಿಯ ವಿಚಾರ ಏನಾದರೂ ಕೇಳಲು ಬಂದಿರಬಹುದು ಎಂದು ಊಹಿಸಿ ನಾನು ಬಾಗಿಲು ತೆಗೆದೆ. ಹೊಸಲಿನಾಚೆ ಸುಮಾರು 50 ವರ್ಷದ ವ್ಯಕ್ತಿಯೊಬ್ಬರು ಎಡಗೈಲಿ ಹ್ಯಾಟು ಹಿಡಿದು ನಿಂತಿದ್ದರು. ಆತ ಕತ್ತಲೆಯಲ್ಲಿ ನಿಂತಿದ್ದರಿಂದ ಅವರ ಮುಖ ನನಗೆ ಸರಿಯಾಗಿ ಕಾಣಲಿಲ್ಲ. ನಾನು ಬಾಗಿಲನ್ನು ದೊಡ್ಡದಾಗಿ ತೆಗೆದು ಬನ್ನಿ ಎಂದೆ. ಆತನ ನಡಿಗೆ ಒಣಗಿದ್ದ ಗಾಯವೊಂದನ್ನು ಮೆಲ್ಲನೆ ಚುಚ್ಚುವಂತಾಯಿತು. ಪರಿಚಯದ ನಡಿಗೆ. ಎಲ್ಲಿಯೋ ಯಾರೋ ಹೀಗೇ ನಡೆಯುವುದನ್ನು ನೋಡಿದಂತಿದೆ. ಯಾರಿರಬಹುದು? ಆತ ದೀಪಕ್ಕೆದುರಾಗಿ ಕುರ್ಚಿಯ ಮೇಲೆ ಕುಳಿತು ನನ್ನ ಕಡೆ ತಿರುಗಿದರು. ಬಡಿಯುತ್ತಿದ್ದ ಹೃದಯ ಕ್ಷಣಕಾಲ ಸ್ತಬ್ಧವಾಯಿತು. ನರಗಳಲ್ಲಿ ಹರಿಯುತ್ತಿದ್ದ ರಕ್ತ ಹೆಪ್ಪುಗಟ್ಟಿತು. ಕಣ್ಣು ಕತ್ತಲಿಟ್ಟು ನನಗೆ ಬೀಳುವಂತಾಯಿತು. ಕುರ್ಚಿಯ ಮೇಲೆ ನಾನು ಕುಸಿದು ಕುಳಿತು ಒಣಗಿದ ತುಟಿಯನ್ನೊಮ್ಮೆ ನಾಲಿಗೆಯಿಂದ ಸವರಿಕೊಂಡೆ. ಗೋಡೆಯ ಮೇಲಿದ್ದ ಪಟಗಳು, ರೂಮಿನಲ್ಲಿದ್ದ ಕುರ್ಚಿ ಮೇಜುಗಳು ಗಿರಗಿರನೆ ಸುತ್ತಿ ತಟ್ಟನೆ ನಿಂತವು. ಅರೆಗಳಿಗೆ ಕತ್ತಲೆಯಲ್ಲಿ ಹಾವಿನ ಹೆಡೆ ತುಳಿದ ಹೇಡಿಯಾಗಿದ್ದೆ ನಾನು. ಮರುಗಳಿಗೆ ಹಾವನ್ನು ಕೈಲಿ ಹಿಡಿದು ಆಟವಾಡಿಸುವ ಹಾವಾಡಿಗಿತ್ತಿಯಾದೆ ನಾನು. ನಮಸ್ಕಾರ ಎನ್ನುತ್ತಾ ನಾನು ಕೈ ಮುಗಿದೆ. ನಮಸ್ಕಾರ ಎಂದರಾತ ಕೊಂಚ ಚಕಿತರಾಗಿ. ತಾವು ಯಾರೋ ತಿಳಿಯಲಿಲ್ಲ. ತಲೆ ತಗ್ಗಿಸಿ ಕುಳಿತಿದ್ದ ಆತ ಅಚ್ಚರಿಯಿಂದ ನನ್ನ ಕಡೆ ನೋಡಿ, ನನ್ನ ಗುರುತು ನಿನಗೆ ಸಿಕ್ಕಲಿಲ್ಲವೇ ಲಲಿತಾ ಎಂದರು. ಕ್ಷಮಿಸಬೇಕು, ನನ್ನ ಹೆಸರು ಲಲಿತಾ ಅಲ್ಲ, ಲಲಿತಾದೇವಿ. ಅಪರಿಚಿತರಿಂದ ಈ ಬಗ್ಗೆ ಸಂಬೋಧನೆ ನನಗೆ ಹಿಡಿಸುವುದಿಲ್ಲ ಎನ್ನುವ ಅರ್ಥವನ್ನು ದನಿಗೆ ತುಂಬಿ ಕಡೆಗೆ ನಾನು ಮಾತಿನ ಬಾಣವನ್ನು ಹಾರಿಸಿದೆ. ಆತ ಮತ್ತು ಆಶ್ಚರ್ಯಗೊಂಡು, ನಾನು ಲಲಿತಾ, ವೆಂಕಟೇಶ ಮೂರ್ತಿ, ವೆಂಕಟೇಶ ಎಂದು ತೊದಲಿದರು. ತಮ್ಮ ಹೆಸರಿನ ಪರಿಚಯವಾದ ಹಾಗಾಯಿತು. ನಿಮ್ಮ ಮಗಳು ನಮ್ಮ ಸ್ಕೂಲಿನಲ್ಲಿ ಓದುತ್ತಿದ್ದಾಳೆಯೇ? ಯಾವ ಕ್ಲಾಸ್ ಅವಳು? ಅವಳ ಹೆಸರೇನು? ಆತ ಬೆಪ್ಪಾಗಿ, ನನ್ನ ಮಗಳು ವನಜ ಹೈಸ್ಕೂಲಿನಲ್ಲಿ ಓದುತ್ತಿದ್ದಾಳೆ. ಆದರೆ ನಾನು ಬಂದಿರೋದು. ನಾನು ಅತ್ಯಂತ ಗಂಭೀರವಾದ ದನಿಯಲ್ಲಿ, ನೋಡಿ ವೆಂಕಟೇಶ್ ಮೂರ್ತಿಗಳೇ, ನಿಮ್ಮ ಮಗಳಿಗೆ ಜಾಸ್ತಿ ನಂಬರ್ ಹಾಕ್ಲಿ ಅಂತ ಹೀಗೆ ನೀವು ಬಂದು ನನ್ನ ಕೇಳೋದು ನ್ಯಾಯವೇ? ನಿಮ್ಮ ಮಗಳು ನನ್ನ ಪೇಪರಿನಲ್ಲಿ ಹೇಗೆ ಮಾಡಿದಳೋ ಯೋಗ್ಯತಾನುಸಾರ. ಲಲಿತಾ, ಎಲ್ಲರೂ ನನ್ನನ್ನು ಲಲಿತಾದೇವಿ ಎಂದೇ ಕರೆಯುತ್ತಾರೆ. ನೀವು ಹಾಗೆಯೇ ಕರೆಯಿರಿ. ಈಗ ಆತ ನನ್ನ ಮನಸ್ಸಿನಲ್ಲಿರುವುದನ್ನು ಗ್ರಹಿಸಿದರು. ನಾನು ಅವರನ್ನು ಬೇಕೆಂದು ಆಟವಾಡಿಸುತ್ತಿದ್ದೇನೆ ಎಂಬುದು ಅವರಿಗೆ ತಿಳಿದ ಕೂಡಲೇ ಆತ ಕೋಪದಿಂದ ಮೇಜನ್ನು ಗುದ್ದಿ, ನಾಟಕ ಸಾಕು ಲಲಿತಾ ಎಂದು ಗದರಿಸಿದರು. ಹಿಂದೆ, ಬಹಳ ಹಿಂದೆ ಅವರು ಗುಡುಗಿದಾಗ ಅವರ ಅಬ್ಬರಕ್ಕೆ ನನ್ನದೇ ಗಾಳಿಗೊಡ್ಡಿದ ಸೊಡರಿನಂತೆ ಒಲೆದಾಡುತ್ತಿತ್ತು. ಆದರೆ ಈಗ ನನಗೆ ಆಶ್ಚರ್ಯವಾಗುವ ಹಾಗೆ ನನ್ನದೇ ಕಬ್ಬಿಣವಾಗಿತ್ತು, ಉಕ್ಕಾಗಿತ್ತು. ಭಾವೋದ್ವೇಗದಿಂದ ನನ್ನ ದೇಹ ಎಳೆದು ಬಿಟ್ಟ ತಂತಿಯಂತೆ ನಡುಗುತ್ತಿದ್ದರೂ ಮನಸ್ಸು ಅಚಲ ಪರ್ವತವಾಗಿತ್ತು. ವೀಣೆಯ ತಂತಿಯಿಂದ ಹೊರಡುವ ಮಧುರ ನಾದದಂತೆ ಹೊರಟಿತು ನನ್ನ ದನಿ. ಮೇಜು ಹಳೆಯದಾಗಿದೆ, ಶಿಥಿಲವಾಗಿದೆ. ಆತ ಆವೇಶದಿಂದ ಎದ್ದು ನಿಂತು ಶತಪಥ ಸುತ್ತುತ್ತಾ ಹೇಳಿದರು, ಲಲಿತಾ, ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ಮತ್ತೆ ನೀನು ನನ್ನಲ್ಲಿಗೆ ಬರುವೆಯಾ? ಒಂದಾನೊಂದು ಕಾಲದಲ್ಲಿ ಈ ಬಗೆಯ ಮಾತುಗಳನ್ನು ಕೇಳಲು ನಾನು ಹಾತೊರೆಯುತ್ತಿದ್ದೆ. ಸಂಶಯ ಸ್ವಭಾವದವರಾದ ಇವರು ಯಾವುದೋ ಆಧಾರವಿಲ್ಲದ ಸಂದೇಹಕ್ಕೆ ಸಿಕ್ಕಿ ನನ್ನ ಗುಣ ನಡತೆಯನ್ನು ಶಂಕಿಸಿ ನನ್ನನ್ನು ತಮ್ಮಿಂದ ಬೇರ್ಪಡಿಸಿದ ಹೊಸತರಲ್ಲಿ ಅವರು ಈ ಬಗೆಯ ಮಾತುಗಳನ್ನಾಡಿದ್ದರೆ
ಆಗ ನಾನು ಅವರನ್ನು ದೇವರ ಪೀಠದಲ್ಲಿ ಕೂರಿಸಲು ತಯಾರಿದ್ದೆ. ಆದರೆ ಈಗ ನಾನು ಎಣಿಸಿದ್ದೆ, ಅವರು ನನ್ನನ್ನು ಪರಿಗ್ರಹಿಸುವ ಮಾತು ಹೇಳಿದಾಗ ನನ್ನದೇ ನವಿಲಾಗಬಹುದು, ವಸಂತದಲ್ಲಿ ಒಲಿಯುವ ಕೋಗಿಲೆಯಾಗಬಹುದು ಎಂದು ನಾನು ಕನಸು ಕಂಡಿದ್ದೆ. ಆಸೆ, ಆಕಾಂಕ್ಷೆ, ಬಯಕೆ, ನಿರೀಕ್ಷೆಯ ಬಿಸಿಯಲ್ಲಿ ಕಾವಿಗೆ ಒಲೆಯ ಮೇಲಿನ ನೀರಿಂಗುವಂತೆ ಇಂಗಿ ಹೋಗಿದ್ದವು. ಉಳಿದಿದ್ದು ಕಾದಿದ್ದ ಬರಿಯ ಪಾತ್ರೆ. ಮಧುರ ಭಾವನೆಗಳೆಲ್ಲ ಸುಟ್ಟು ಹೋಗಿ ನನ್ನಲ್ಲಿ ಉಳಿದಿದ್ದು ಬೂದಿ ಮಾತ್ರ. ನನ್ನ ಜೀವನ ವಕ್ರವಾದಾಗಲೇ ವಕ್ರಗೊಂಡಿದ್ದ ತುಟಿಯನ್ನು ಮತ್ತಷ್ಟು ಸೊಟ್ಟ ಮಾಡಿ ಎಡಹುಬ್ಬನ್ನೆತ್ತಿ ನಾನು ವ್ಯಂಗ್ಯವಾಗಿ ಹೇಳಿದೆ, ತಪ್ಪು? ಕ್ಷಮೆ? ನಾನು ಯಾವ ತಪ್ಪೂ ಮಾಡಿರಲಿಲ್ಲ. ನಿಮ್ಮ ಕ್ಷಮೆಯೂ ನನಗೆ ಬೇಕಿಲ್ಲ. ಲಲಿತಾ, ಹಿಂದಾದುದನ್ನೆಲ್ಲ ಮರೆಯಲಾರೆಯಾ? ಅವರು ಅಸಹಾಯಕರಾಗಿ ಕೇಳಿದರು. ಹಿಂದಾದುದನ್ನೆಲ್ಲ ಮರೆತಿದ್ದೇನೆ, ಅದರೊಡನೆ ನನ್ನ ಮದುವೆಯನ್ನೂ ಸಹ. ಲಲಿತಾ, ಆಗ ನನಗೂ ಬಿಸಿ ರಕ್ತ. ಇತರರ ಚಾಡಿ ಮಾತು ಕೇಳಿ ದುಡುಕಿ ನಿನ್ನನ್ನು ಬಿಟ್ಟು ಬಿಟ್ಟೆ. ಆದರೆ ಈಗ ಬುದ್ಧಿ ಬಂದಿದೆ. ಆದರೆ ನನ್ನ ಬಿಸಿ ರಕ್ತ ಆರಿ ತಣ್ಣಗಾಗಿ ಹೋಗಿದೆ. ಪುನಃ ಸಂಸಾರ ಜೀವನದ ಬಿಸಿಯನ್ನು ಅದು ತಡೆಯಲಾರದು. ಅಲ್ಲದೆ ನಾನು ನಿರಪರಾಧಿ ಎಂದು ಈಗಲಾದರೂ ನೀವು ಹೇಗೆ ನಂಬುವಿರಿ? ನನಗೆ ಅನಿಸಿತು, ಇತರರ ಮಾತು ಕೇಳಿ ನಾನು ನಿನ್ನನ್ನು ದೂರ ಮಾಡಿದೆನೆಂದು. ನಾನು ವ್ಯಂಗ್ಯವಾಗಿ ಹೇಳಿದೆ. ನಿಮಗೆ ನನ್ನ ಮಾತಿಗಿಂತಲೂ ಇತರರ ಮಾತಿನಲ್ಲಿಯೇ ಹೆಚ್ಚು ನಂಬಿಕೆ, ವಿಶ್ವಾಸ ಅಲ್ಲವೇ? ಆಗ ನಾನು ಯುವಕನಾಗಿದ್ದೆ, ನೀನು ಸುಂದರಿಯಾಗಿದ್ದೆ. ನಿನ್ನ ನಡತೆ ಚೆನ್ನಾಗಿಲ್ಲವೆಂದು ಆರೋಪಣೆ ಬಂದಾಗ ನಾನು ಅದನ್ನು ನಂಬಿದೆ. ಆದರೆ ಈಗ ಎನಿಸುತ್ತಿದೆ, ನಾನೆಷ್ಟು ಬುದ್ಧಿಹೀನನಾಗಿದ್ದೆ ಎಂದು. ಈಗ ನಾನು ಸುಂದರಿಯೂ ಅಲ್ಲ, ನೀವು ಯುವಕರೂ ಅಲ್ಲ. ವಯಸ್ಸು ನನ್ನ ಸೌಂದರ್ಯವನ್ನು ಮುಚ್ಚಿ ಮಣ್ಣುಗೂಡಿಸಿದೆ. ಆದರೆ ಆಗ ಕಾಯಾಗಿದ್ದ ಮನಸ್ಸು ಈಗ ಹಣ್ಣಾಗಿದೆ. ಲಲಿತಾ, ನೀನು ನನ್ನನ್ನು ಕ್ಷಮಿಸುವುದಿಲ್ಲವೇ? ನನ್ನೊಡನೆ ನೀನು ಪುನಃ ಸಂಸಾರ ಮಾಡಲಾರೆಯಾ? ನಾನು ನಕ್ಕು ಹೇಳಿದೆ, ಈ ವಯಸ್ಸಿನಲ್ಲಿ ನಾವಿಬ್ಬರು ಮತ್ತೆ ಸಂಸಾರ ಹೂಡುವುದೇ? ನನಗೆಷ್ಟು ವರ್ಷ ನಿಮಗೆ ಗೊತ್ತೇ? ನನಗೆ 42 ವರ್ಷಗಳಾದವು. ನಾನೀಗ ಮುದುಕಿ. ಆದರೇನು, ನನ್ನ ಮನೆಗೆ ಬಂದಿರಲು ಅಡ್ಡಿ ಏನು? ಒಳಗೆ ಹೊಗೆಯಾಡುತ್ತಿದ್ದ ಜ್ವಾಲಾಮುಖಿ ಜೀವ ತಾಳಿ ಲಾವಾರಸವನ್ನುಗಿಯಿತು. 20 ವರ್ಷಗಳ ಹಿಂದೆ ನೀವು ಈ ಮಾತನ್ನು ಆಡಿದ್ದರೆ ಚೆನ್ನಾಗಿತ್ತು. ಆಗಿನ್ನೂ ನನಗೆ ಎಲ್ಲರಂತೆ ಬದುಕುವ ಹಂಬಲವಿತ್ತು. ನನ್ನ ಗಂಡ, ನನ್ನ ಮನೆ, ನನ್ನ ಸಂಸಾರ ಎಂದು ಬದುಕಿನಲ್ಲಿ ನನಗೆ ಮೋಹವಿತ್ತು. ಕಾದು ಕಾದು ಈಗ ನನ್ನ ಮನಸ್ಸು ಜಡವಾಗಿದೆ, ಶಿಲೆಯಾಗಿದೆ. ಯೋಚನೆ ಮಾಡು ಲಲಿತಾ, ದುಡುಕಿ ಮಾತನಾಡಬೇಡ ಎಂದರವರು ಮೃದುವಾಗಿ. ಮನಸ್ಸಿನ ಗಾಲಿ 20 ವರ್ಷಗಳ ಹಿಂದಕ್ಕುರುಳಿತು. ಆಗ ನನಗೆ ಮದುವೆಯಾದ ಹೊಸದು. ಬದುಕು ಬರಡಲ್ಲ, ಹೊಸದು ಎಂದು ನಂಬಿದ್ದ ಕಾಲವದು. ಹಸಿರು ಹುಲ್ಲಿನ ಮೈದಾನ ಸರ್ಪಗಳಿಗೂ ಆಶ್ರಯ ಕೊಡುವುದೆಂದು ನನಗಾಗ ತಿಳಿದಿರಲಿಲ್ಲ. 1 ವರ್ಷ ಸಂಸಾರ ಮಾಡೋದ್ರಲ್ಲಿ ನಮ್ಮ ಹಾಲಿನಂತಹ ಸಂಸಾರಕ್ಕೆ ಬಿದ್ದ ಒಂದು ಹನಿ ಸಂಶಯದ ಹುಳಿ ನಮ್ಮಿಬ್ಬರ ಮನಸ್ಸನ್ನು ಒಡೆದು ಕೆಸರು ಮಾಡಿತು. ಸತ್ಯಾಸತ್ಯತೆಯನ್ನು ಪರೀಕ್ಷಿಸುವ ತಾಳ್ಮೆ ಅವರಿಗಿರಲಿಲ್ಲ. ಸಾಲದುದಕ್ಕೆ ನಾನು ಮಹಾ ಅಭಿಮಾನಿ. ನಾನು ನಿರ್ದೋಷಿಯಾಗಿರುವಾಗ ತಪ್ಪು ಮಾಡಿಲ್ಲ ಎಂದು ವಾದಿಸುವ ಅಗತ್ಯವಾದರೂ ಎಲ್ಲಿದೆ? ಮನೆಯಲ್ಲಿ ಎದ್ದಿದ್ದ ಗುಡುಗು, ಸಿಡಿಲು, ಬಿರುಗಾಳಿಗೆ ನಾನು ಕೊಟ್ಟ ಉತ್ತರ, ನನ್ನಲ್ಲಿ ನಂಬಿಕೆ, ವಿಶ್ವಾಸವಿದ್ದರೆ ಇರುತ್ತೇನೆ. ನನ್ನಲ್ಲಿ ಅವರಿಗೆ ನಂಬಿಕೆ, ವಿಶ್ವಾಸವಿರಲಿಲ್ಲ. ಆಗ ಅವರಿಗೆ ಅತ್ತೆ, ಮಾವ, ಅತ್ತಿಗೆಯರ ಪ್ರೋತ್ಸಾಹ ಬೇರೆ ಇತ್ತು. ಪರಿಣಾಮ ಮುತ್ತೈದೆಯಾಗಿ ನಾನು ತವರು ಮನೆ ಸೇರಿದೆ. ಮತ್ತೊಬ್ಬ ಹುಡುಗಿ ಕನ್ಯಾಸರೆ ಬಿಡಿಸಿಕೊಂಡು ಅವರ ಮನೆಗೆ ಬಂದಳು. ಹೋದಡೆಯಲ್ಲೆಲ್ಲ ಪಿಸುಮಾತು, ಮುಸಿನಗೆ, ಕಣ್ಣುಗಳಲ್ಲೊಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಇವುಗಳು ನನ್ನನ್ನು ಎದುರಿಸುತ್ತಿದ್ದವು. ನನ್ನ ಬಳಿಗೆ ಬೀಸಿ ಬರುತ್ತಿದ್ದ ಗಾಳಿ ಅಣಕದ ನಗೆ, ವ್ಯಂಗ್ಯ ಮಾತುಗಳನ್ನು ಹೊತ್ತು ಬರುತ್ತಿತ್ತು. ಆದರೂ ನಾನು ಎದೆಗುಂದಲಿಲ್ಲ. ಮದುವೆಯ ಕತ್ತರಿಗೆ ಸಿಕ್ಕಿ ತುಂಡಾಗಿದ್ದ ನನ್ನ ವ್ಯಾಸಂಗ ಮತ್ತೆ ಮುಂದುವರೆಯಿತು. ವಿದ್ಯೆ ಮುಗಿದ ಮೇಲೆ ನಾನು ಸ್ವತಂತ್ರಳಾಗಿ ಜೀವನದಲ್ಲಿ ಕಾಲಿಟ್ಟೆ. ಅವರು ಮತ್ತೊಮ್ಮೆ ಮದುವೆಯಾಗುವವರೆಗೂ ದೂರದ ಹಾಸಿಯೊಂದು ಹೃದಯಾಂತರಾಳದಲ್ಲಿ ಮಿನುಗುತ್ತಿತ್ತು. ಆದರೆ ಅವರು ಮತ್ತೆ ಮದುವೆಯಾದ ಸುದ್ದಿ ತಿಳಿದೊಡನೆ ನಾನು ಅಪ್ಪಿದ ಆಸೆಯ ಕಂಬ ಇದ್ದಲ್ಲಿಯೇ ಕರಗಿ ಹೋಯಿತು. ಮನಸ್ಸು ಕಲ್ಲಾಯಿತು. ಅವರಿಲ್ಲದೆ ಬಾಳುವುದನ್ನು ನಾನು ಕಲಿತೆ. ಬಿರುನುಡಿ, ಕೊಂಕು ನಗೆಗೆ ಎದೆಯೊಡ್ಡಿಯೂ ಬದುಕಲು ನಾನು ಕಲಿತೆ. ನನ್ನ ಪ್ರಯತ್ನದಲ್ಲಿ ಸೋಲಾಗಲಿಲ್ಲ. ಇಷ್ಟು ವರ್ಷಗಳ ನಂತರ ನನ್ನ ಇಳಿ ವಯಸ್ಸಿನಲ್ಲಿ ಅವರು ಬಂದು ನನಗೆ ನನ್ನೊಡನೆ ಮತ್ತೆ ಸಂಸಾರ ಮಾಡಬಾ ಎಂದಾಗ ನನಗೆ ಮೊದಲು ಕೋಪ ಬಂತು. ದುಡುಕಿ ಮಾತನಾಡಬೇಡ ಎಂದವರು ಹೇಳಿದಾಗ ನಾನು ತಾಳ್ಮೆ ತಂದುಕೊಂಡು ಯೋಚಿಸಿದೆ. ಒಂದು ವಿಧದಲ್ಲಿ ಅವರ ಮಾತು ನನಗೆ ಸರಿ ಎನಿಸಿತು. ನಾನು ತೀರಾ ಮುದುಕಿಯಾದಾಗ ನನ್ನವರೆನ್ನುವವರು ಯಾರೂ ಇಲ್ಲದಿದ್ದರೆ ಬದುಕು ಮುಳ್ಳಿನ ಹಾಸಿಗೆಯಾಗುವುದಿಲ್ಲವೇ? ಜೀವನದ ದಂಡಕಾರಣ್ಯದಲ್ಲಿ ಚಿನ್ನದ ಜಿಂಕೆಯಾಗಿ ಮುಂದೋಡುತ್ತಿದ್ದ ದಾಂಪತ್ಯ ಜೀವನದ ಬೆನ್ನಟ್ಟುವುದು ನಿರರ್ಥಕ ಎಂದು ನನಗೆ ತಿಳಿದಿತ್ತು. ಆದರೂ ಯೌವನದ ಹೊಂಬಿಸಿಲಿಗೆ ಮುಖ ಒಡ್ಡಿ ನಿಂತಿದ್ದ ನನಗೆ
ಗಾಜಿನಲ್ಲಿಯೂ ರತ್ನದ ಪ್ರಭೆಯನ್ನು ಕಾಣುತ್ತಿದ್ದ ಬಯಕೆ ಕಣ್ಣುಗಳಿಗೆ ದೂರ ನಿಂತಿದ್ದ ಮಾಯಾ ಜಿಂಕೆ ಅತ್ಯಂತ ಮನೋಹರವಾಗಿ ಕಾಣಿಸುತ್ತಿತ್ತು. ಆದರೆ ಕಟ್ಟಲೆಯ ಸರಪಳಿ ಕಾಲುಗಳನ್ನು ಬಿಗಿದಿತ್ತು. ನನ್ನ ಕೊರಡಿನಲ್ಲಿದ್ದುದು ನೂಲಿನಲ್ಲಿ ಪೋಣಿಸಿದ್ದ ಒಂದಳೆಯ ಕರಿಮಣೆ. ಆದರೂ ಅದಕ್ಕೆಂತಹ ವಿರಾಟ್ ಶಕ್ತಿ. ಮನಸ್ಸಿನ ಮೇಲೆ ವಿಜಯ ಸಾಧಿಸುವುದರಲ್ಲಿ ನಾನು ಜಯಶೀಲಲಾದೆ. ದೇಹ ಮನಸ್ಸುಗಳೆರಡನ್ನೂ ಗೆದ್ದು ಅಧೀನದಲ್ಲಿರಿಸಿಕೊಳ್ಳುವ ಹೋರಾಟದಲ್ಲಿ ನನ್ನ ಕಪ್ಪು ಕೂದಲು ಬಿಳಿದಾಯಿತು. ಮುಖದ ಮೇಲೆ ಅಲ್ಲೊಂದು ಇಲ್ಲೊಂದು ಸುಕ್ಕಿನ ಬರೆಗಳು ಕಾಣಿಸಿಕೊಂಡವು. 42 ವರ್ಷಗಳಿಗೆ ನಾನು 60ರ ಮುದುಕಿಯಾಗಿದ್ದೆ. ನಾನು ಮಾತನಾಡದೆ ನಿಂತಿರುವುದನ್ನು ನೋಡಿ ಅವರು 2 ಹೆಜ್ಜೆ ಮುಂದೆ ಬಂದು ಮೃದುವಾಗಿ, ಏನು ಹೇಳುತ್ತೀಯ ಲಲಿತಾ ಎಂದರು. ನನ್ನ ಮನಸ್ಸು ಮಿದುವಾಗತೊಡಗಿದುದನ್ನು ಅವರು ಗಮನಿಸಿದಂತೆ ತೋರಿತು. ಎಳೆತನದಲ್ಲಿ ಏನೋ ಒಂದು ತಪ್ಪು ಮಾಡಿದರು. ಅದನ್ನು ಕ್ಷಮಿಸಿ ರಾಜಿಯಾಗುವುದೇ ಸರಿ ಎಂದು ನನಗೂ ತೋರಿತು. ಕೊನೆಗಾದರೂ ಅವರು ತಮ್ಮ ತಪ್ಪು ತಿದ್ದಿಕೊಂಡು ನನ್ನಲ್ಲಿ ವಿಶ್ವಾಸ ತೋರಿಸಿದರಲ್ಲ ಎಂದು ನನಗೆ ಸಂತೋಷವಾಯಿತು. ನಾನು ನಿಮ್ಮಲ್ಲಿಗೆ ಬರೋಕೆ ಒಪ್ಪಿದ್ದೇನೆ. ಆದರೆ ಏನು? ಅವರು ಕಾತುರದಿಂದ ಕೇಳಿದರು. ನಿಮ್ಮ 2ನೇ ಹೆಂಡತಿ ಏನು ಹೇಳುತ್ತಾಳೋ? ನಾನು ನಿಮ್ಮಲ್ಲಿರುವುದಕ್ಕೆ ಅವಳು ಒಪ್ಪುತ್ತಾಳೆಯೇ? ಅವರು ಗೆಲುವಿನ ನಗೆ ಬೀರಿ ಹೇಳಿದರು. ಹೋ, ನಿನಗೆ ಯಾವುದೂ ಸರಿಯಾಗಿ ಗೊತ್ತಿಲ್ಲ ಅಂತ ತೋರುತ್ತದೆ. ಅವಳು ಹೋಗಿ 2 ತಿಂಗಳಾಯಿತು. ಅವಳ 5 ಮಕ್ಕಳಿವೆ ಅಷ್ಟೇ. ನೀನು ಬರೋದನ್ನು ಯಾರೂ ಆಕ್ಷೇಪಣೆ ಮಾಡುವುದಿಲ್ಲ. ನೀನು ನಿಶ್ಚಿಂತೆಯಿಂದ ಇರಬಹುದು. ನನ್ನ ಮುಖ ಮತ್ತೆ ಬಿಳಿಚಿಕೊಂಡಿತು. ನಿಂತಿದ್ದ ನಾನು ದೊಪ್ಪನೆ ಕುಸಿದು ಕುರ್ಚಿಯ ಮೇಲೆ ಕುಳಿತೆ. ಅವರು ಗಾಬರಿಯಿಂದ ನನ್ನ ಹತ್ತಿರ ಬಂದು, ಏನಾಯಿತು ಲಲಿತಾ ಎಂದರು. ಹಾಗಾದರೆ ಈತ ತನ್ನ ತಪ್ಪರಿತು ಪಶ್ಚಾತ್ತಾಪದಿಂದ ನನ್ನ ಬಳಿಗೆ ಬಂದಿಲ್ಲ. ನನ್ನ ಮೇಲಣ ಕರುಣೆಯಿಂದಾಗಲಿ ಮಮತೆಯಿಂದಾಗಲಿ ಅವರು ನನ್ನನ್ನು ಸ್ವಾಗತಿಸುತ್ತಿಲ್ಲ. ಈ ವಯಸ್ಸಿನಲ್ಲಿ ಆತ ಮತ್ತೊಂದು ಮದುವೆಯಾಗುವುದು ಅಸಾಧ್ಯವಾಗಿತ್ತು. ಮಕ್ಕಳಿಂದ ತುಂಬಿದ ಮನೆಗೆ ಗೃಹಿಣಿಯೊಬ್ಬಳ ಅಗತ್ಯವಿತ್ತು. ತಾಯಿ ಇಲ್ಲದ ಮಕ್ಕಳಿಗೆ ತಾಯಿಯಾಗಿ, ಹೆಂಡತಿ ಇಲ್ಲದ ಆತನಿಗೆ ಸತಿಯಾಗಿರಲು ಹೆಣ್ಣೊಂದರ ಅಗತ್ಯವಿತ್ತು. ಅವರು ನನ್ನೊಡನೆ ಮತ್ತೆ ಸಂಸಾರ ಹೂಡಲು ಸಿದ್ಧರಾಗಿದ್ದರು. ಸ್ವಾರ್ಥದ ದೃಷ್ಟಿಯಿಂದ ಮಾತ್ರ. ತಮಗಾಗಿ, ತಮ್ಮ ಮಕ್ಕಳಿಗಾಗಿ, ತಮ್ಮ ಸಂಸಾರಕ್ಕಾಗಿ ವಿಧಿಯಿಲ್ಲದೆ ಅವರು ನನ್ನನ್ನು ಆಹ್ವಾನಿಸಿದರು. ನನ್ನ ಸುಖ ಸಂತೋಷದ ಪ್ರಶ್ನೆ ಇರಲಿಲ್ಲ. ಹೆಡೆತುಳಿಸಿಕೊಂಡ ಸರ್ಪದಂತೆ ನಾನು ಎದ್ದು ನಿಂತು ರೋಷದಿಂದ ನುಡಿದೆ, ತಾವಿನ್ನೂ ಹೊರಡಬಹುದು. ಆಗಲೇ 8 ಗಂಟೆ ಆಯಿತು. ಇಷ್ಟು ಹೊತ್ತಿನಲ್ಲಿ ನೀವಿಲ್ಲಿರುವುದನ್ನು ಜನ ನೋಡಿದರೆ ತಪ್ಪು ತಿಳಿಯುತ್ತಾರೆ. ಗೆಲುವಿನಿಂದರಳಿದ್ದ ಆತನ ಮುಖ ನನ್ನ ಮಾತನ್ನು ಕೇಳಿ ಮತ್ತೆ ಮುದುಡಿಕೊಂಡಿತು. ನೀನೊಂದು ದೊಡ್ಡ ಒಗಟು ಲಲಿತಾ. ಒಗಟನ್ನು ನೀವು ಬಿಡಿಸಬೇಕಾಗಿಲ್ಲ. ನೀವಿನ್ನೂ ಹೊರಡಿ. ನಾನು ಬಾಗಿಲ ಕಡೆ ಕೈ ತೋರಿಸಿದೆ. ಹಕ್ಕಿ ಬಲೆಗೆ ಬಿತ್ತು ಎಂದವರು ಭಾವಿಸುವಷ್ಟರಲ್ಲಿ ಅದು ಹಾರಿ ಹೋದದ್ದನ್ನು ಕಂಡು ಬೇಟೆಗಾರನಿಗಾಗುವ ಆಶ್ಚರ್ಯ, ರೋಷ, ಸಂತಾಪ ಅವರಿಗಾಯಿತು. ಈಗ ತಾನೇ ನನ್ನ ಜೊತೆ ಬರೋಕೆ ಒಪ್ಪಿಕೊಂಡಿದ್ದೀಯಲ್ಲ ಎಂದರವರು. ನಿಮ್ಮಲ್ಲಿ ನನಗೆ ಗೌರವವಾಗಲಿ ವಿಶ್ವಾಸವಾಗಲಿ ಇಲ್ಲ. ಇದ್ದ ಅಲ್ಪ ಸ್ವಲ್ಪ ಅಭಿಮಾನವೂ ಈ ದಿನ ಪೂರ್ತಿ ಹಾಳಾಯಿತು. ನಾನು ಗೌರವಿಸದಿರುವ ಮನುಷ್ಯನೊಡನೆ ಹೇಗೆ ಸಂಸಾರ ಮಾಡುವುದು? ಈ ಜೀವನವೇ ನನಗೆ ಒಗ್ಗಿದೆ. ಲಲಿತಾ, ನೀವು ಹೊರಡದಿದ್ದರೆ ನಾನು ಅಕ್ಕಪಕ್ಕದ ಮನೆಯವರನ್ನು ಕರೆಯಬೇಕಾಗುತ್ತದೆ. ನನ್ನ ದನಿಯಲ್ಲಿದ್ದ ನಿರ್ಧಾರ ಗಮನಿಸಿ ಅವರು ವಿಹ್ವಲರಾಗಿ ಬಾಗಿಲ ಕಡೆ ಸರಿಯುತ್ತಾ, ಯೋಚನೆ ಮಾಡು ಎಂದರು. ಇದೇ ನನ್ನ ಕೊನೆ ನಿರ್ಧಾರ. ನಾನು ಬಾಗಿಲನ್ನು ಅವರ ಬೆನ್ನಿನ ಮೇಲೆ ರಪ್ಪನೆ ಹಾಕಿಕೊಂಡೆ. ಆತನ ಹೆಜ್ಜೆಯ ಸದ್ದು ಕ್ರಮೇಣ ಕ್ಷೀಣವಾಯಿತು. ಇಲ್ಲಿಗೆ ತ್ರಿವೇಣಿಯವರು ಬರೆದ ಕೊನೆಯ ನಿರ್ಧಾರ ಎಂಬ ಕತೆ ಮುಕ್ತಾಯವಾಯಿತು. ಓದಿದವರು ಪ್ರತಿಭಾ ನಿರಂಜನ್. ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ. ಜಾಲತಾಣ ಕಥಾಗುಚ್ಛ.